ಪ್ರೀತಿಲ ದೇವ ಜನರೇ, ಈ ಒಂದು ದಿವಸದಲ್ಲಿ ಕೂಡ ನಾವು ಮತ್ತೊಬ್ಬ ದೇವ ಸೇವಕರನ್ನ ಕುರಿತು ಧ್ಯಾನ ಮಾಡಲಿಕ್ಕಿದ್ದೇವೆ. ಅವರ ಹೆಸರು ಬಂದು ಅಲೆಕ್ಸಾಂಡರ್ ಡಫ್ ಅಂತೇಳಿ. ಅವ್ರ ಹೆಸರು ಅಲೆಕ್ಸಾಂಡರ್ ಡಫ್ ಅಂತ. ಇವ್ರ ಬಗ್ಗೆ ನಾವು ನೋಡುವಂತ ಸಂದರ್ಭದಲ್ಲಿ ಇವರು ಒಬ್ಬ ಉತ್ತಮ ಮಿಷನರಿಯಾಗಿ ಅಥವಾ ದೇವರ ಸೇವಕರಾಗಿ ತಮ್ಮ ಜೀವಿತವನ್ನೇ ದೇವರಿಗೋಸ್ಕರ ಒಪ್ಪಿಸಿಕೊಟ್ಟಂತ ಒಬ್ಬ ವ್ಯಕ್ತಿ ಎಂಬುದನ್ನ ಹೇಳೋದ್ರಲ್ಲಿ ನಾವು ಯಾವತ್ತೂ ಕೂಡ ಮರಿಬಾರದು. ಭಾರತ ದೇಶಕ್ಕೆ ಅನೇಕ ಮಿಷನರಿಗಳು ಬಂದಿದ್ದಾರೆ. ಅನೇಕ ರೀತಿಯಾದಂತಹ ಸೇವಕರು ಬಂದು ಸುವಾರ್ತೆಗಳನ್ನ ಹರಡಿ ಅನೇಕರಿಗೆ ಬಂದ್ಬಿಟ್ಟು ದೇವರ ರಾಜ್ಯದ ಕುರಿತಾಗಿ ಅವರು ತಮ್ಮ ಪರಿಶ್ರಮಗಳನ್ನ ಮಾತ್ರಲ್ಲದೆ ತಮ್ಮ ಕೆಲಸಗಳನ್ನ ಮಾಡಿರುವಂತದ್ದು ನಮ್ಗೆಲ್ಲ ಚಿರಪರಿಚಿತವಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಲ್ವಾರಿ ಚಾಪಲ್ ನಲ್ಲಿ ಪ್ರತಿ ದಿವಸ ಒಬ್ಬೊಬ್ಬ ಸೇವಕರ ಕುರಿತಾಗಿ ನಾವು ಧ್ಯಾನ ಮಾಡ್ತಿದ್ದೇವೆ. ಸೊ ಇವತ್ತು ನಮ್ಗೆ ಆ ವ್ಯಕ್ತಿಯ ಕುರಿತು ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಗೆ ಕೊಡಲ್ಪಟ್ಟಂತಹ ಕೆಲವು ವಾಕ್ಯ ಭಾಗಗಳನ್ನ ಕುರಿತು ನಾವು ನೋಡುವ. ಇಲ್ಲಿ ಇರುವಂತಹ ಇವತ್ತಿನ ಒಂದು ವಾಕ್ಯ ಭಾಗ ಅಂತ ಹೇಳಿದ್ರೆ ಎಜ್ರನ ಪುಸ್ತಕ 3ನೇ ಅಧ್ಯಾಯ ವಚನಗಳು 1ರಿಂದ 17ನೇ ವಚನದವರೆಗೆ. ಎಜ್ರನ ಪುಸ್ತಕ 3ನೇ ಅಧ್ಯಾಯ 1ರಿಂದ 17ನೇ ವಚನ. ಅದರ ತಲೆ ಬರಹ ಈ ರೀತಿಯಾಗಿದೆ: ಬಲಿಪೀಠವನ್ನ ಪುನರ್ ನಿರ್ಮಿಸಲಾಗಿದೆ ಅಥವಾ ಯಜ್ಞವೇದಿಯನ್ನ ತಿರುಗಿ ಕಟ್ತಾ ಇದ್ದಾರೆ ಅಂತ. ಮುಖ್ಯ ವಚನ ಬಂದು 2ನೇ ವಚನ ಏನ್ ಹೇಳುತ್ತೆ ನೋಡ್ರಿ, ನಿಮ್ಮ ಹತ್ರ ಸತ್ಯವೇದ ಇದ್ರೆ ತಿರುಗಿಸ್ಕೊಳ್ರಿ. ಎಜ್ರನು 3ನೇ ಅಧ್ಯಾಯ 2ನೇ ವಚನದಲ್ಲಿ, ಆಗ ದೇವರ ಮನುಷ್ಯನಾದ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರ ಸರ್ವಾಂಗ ಹೋಮಗಳನ್ನ ಸಮರ್ಪಿಸುವುದಕ್ಕಾಗಿ ಯೋಚಾದಾಕನ ಮಗನ ಯೇಷುವನು, ಯಾಜಕರಾದ ಅವನ ಬಂಧುಗಳು, ಶೆಯಲ್ತಿಯೇಲನ ಮಗನಾದ ಜೆರುಬ್ಬಾಬೆಲನು ಅವನ ಬಂಧುಗಳು ಇಸ್ರಾಯೇಲ್ ದೇವರ ಯಜ್ಞವೇದಿಯನ್ನ ತಿರುಗಿ ಕಟ್ಟುವುದಕ್ಕೆ ಪ್ರಾರಂಭಿಸಿದರು. ಈ ಒಂದು ಹಿನ್ನೆಲೆ ನಮ್ಗೆಲ್ಲ ಗೊತ್ತಿರುತ್ತದೆ. ಇಸ್ರಾಯೇಲ್ ಜನರು ಬಂದ್ಬಿಟ್ಟು ಅನ್ಯ ದೇಶದ ಕೆಳಗೆ, ಅಂದ್ರೆ ಅವರ ಒಂದು ಗುಲಾಮತನದಲ್ಲಿ ಇರ್ತಾರೆ. ಅವ್ರು ಮಾಡುವಂತಹ ಕೆಲವೊಂದು ಪಾಪಗಳನ್ನ ದೆಸೆಯಿಂದಾಗಿ ಮಾತ್ರಲ್ಲದೆ ದೇವರ ಆಜ್ಞೆಯನ್ನ ಕೈಕೊಂಡು ನಡೆಯದೆ ಹೋದ ಕಾರಣದಿಂದಾಗಿ ಅವ್ರ ಅನೇಕ ವರದಿ ಏನಾಗಿರ್ತಾರೆ ಅಂತ ಹೇಳಿದ್ರೆ, ಸುತ್ತಮುತ್ತಲಿರುವಂತಹ ರಾಜ್ಯಗಳಿಗೆ ದೇವರು ಬಂದ್ಬಿಟ್ಟು ಅವ್ರನ್ನ ಮಾರಿಡ್ತಾರೆ, ಅಂದ್ರೆ ಅವ್ರ ಗುಲಾಮತನಕ್ಕೆ ಬಿಟ್ಟಿರ್ತಾರೆ. ಸೊ ತಿರುಗಿ ಅವರು ತಮ್ಮ ಕಷ್ಟಗಳನ್ನ, ತಮ್ಮ ತಪ್ಪುಗಳನ್ನ ಅರಿತುಕೊಂಡು ಅದನ್ನ ದೇವರ ಹತ್ರ ಮನವರಿಕೆ ಮಾಡಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಕೃಪಾಲು ಸತ್ಯವು ಮಾತ್ರಲ್ಲದೆ ದಯಾ ಕಣಿಕರದಿಂದ ತುಂಬಿರುವಂತಹ ದೇವ್ರು ಏನ್ ಮಾಡ್ತಾರಂದ್ರೆ ಅವ್ರನ್ನ ಕ್ಷಮಿಸಿ ಮತ್ತೆ ತಿರುಗಿ ಅವ್ರ ದೇಶಕ್ಕೆ ಅವ್ರನ್ನ ಅಂದ್ರೆ ಅವ್ರನ್ನ ರಿಟರ್ನ್ ಕಳಿಸೋದಾಗ್ಲಿ, ಅವರ ಬೇಡಿಕೆಗಳನ್ನ ನೆರವೇರಿಸೋದಾಗ್ಲಿ ಇದನ್ನ ಮಾಡುವಂಥದ್ದು. ಇದು ಬಂದ್ಬಿಟ್ಟು ಒಂದು ಚಕ್ರ ತರ ಗಂಗಿಸ್ತಾ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡುವಾಗ ಈ ಒಂದು ಎಜ್ರ 3ನೇ ಅಧ್ಯಾಯದಲ್ಲಿ ಕೂಡ ಹಿಂಗೆ ಆಗುತ್ತೆ. 2 ಗುಂಪಿನ ಜನರು ಏನ್ ಮಾಡ್ತಾರಂದ್ರೆ ಆ ಒಂದು ಗುಲಾಮತನದಿಂದ ಬಿಡುಗಡೆ ಆಗಿರ್ತಾರೆ. ಮೊದಲನೇ ಗುಲಾಮತನದವರು ಅಂದ್ರೆ 70 ವರ್ಷದ ಒಂದು ಗುಲಾಮತನದಿಂದ ಬಿಡುಗಡೆಯಾಗಿ ಬರುವಂತ ಸಂದರ್ಭದಲ್ಲಿ 2 ಗುಂಪಿನವರು ಬರ್ತಾರೆ. ಸೊ ಇವ್ರು ಬಂದ್ಬಿಟ್ಟು ಒಂದು ಗುಂಪಿನವರು. ಇವ್ರು ಬಂದು ಏನ್ ಮಾಡ್ತಾರ ಅಂದ್ರೆ, ಮೊದಲು ಇಲ್ಲಿ ಬಂದಾಗ ಯಜ್ಞವೇದಿಗಳು ಬಂದ್ಬಿಟ್ಟು ತುಂಬಾ ಪಾಳಾಗ್ಬಿಟ್ಟಿದೆ ಅಥವಾ ಎಲ್ಲ ಕೆಡವ್ಬಿಟ್ಟಿದೆ, ಎಲ್ಲ ಬಂದ್ಬಿಟ್ಟು ಚೆನ್ನಾಗಿಲ್ಲ ಅಂತ. ಒಬ್ಬ ದೇವ ಮನುಷ್ಯನ ಜೀವಿತದಲ್ಲಿ ಬಂದ್ಬಿಟ್ಟು ಯಜ್ಞವೇದಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಪ್ರಾರ್ಥನೆ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅನ್ನೋದು ಆಗಿನ ಕಾಲದಲ್ಲಿ ಮೋಶೆಯ ಧರ್ಮಶಾಸ್ತ್ರ ಮುಖಾಂತರವಾಗಿ ದೇವರು ಕೊಟ್ಟಿರುವಂತಹ ಆಜ್ಞೆಗಳಲ್ಲಿ ಒಂದು ಆಜ್ಞೆ. ಸರ್ವಾಂಗ ಹೋಮಗಳನ್ನ ನೀವು ಏನ್ ಮಾಡ್ಬೇಕು, ಸಮರ್ಪಿಸಬೇಕು, ಅಥವಾ ಪಾಪ ನಿವಾರಣಾ ಬಲಿಗಳನ್ನ ಸಮರ್ಪಿಸಬೇಕು, ಅಥವಾ ದೋಷ ಪರಿಹಾರ ಯಜ್ಞಗಳನ್ನ ಸಮರ್ಪಿಸಬೇಕು ಅಂತೇಳಿ ಹಿಂಗೆ ಹಲವಾರು ಯಜ್ಞಗಳನ್ನ ದೇವರು ಬಂದ್ಬಿಟ್ಟು ಮೋಶೆಯ ಮುಖಾಂತರ ಇಸ್ರಾಯೇಲ್ ಜನರಿಗೆ ಕೊಟ್ಟಿದ್ರು. ಅದು ಏನಾಗಿದೆ ಅಂದ್ರೆ ಅನೇಕ ವರ್ಷಗಳಿಂದ ಏನಾಯ್ತು, ಅದು ಮಾಡ್ಲಿಲ್ಲ. ಕಾರಣ ಏನಂದ್ರೆ ಇವ್ರು ಗುಲಾಮತನದಲ್ಲಿದ್ರು, ವೇದಿಗಳು ಯಾವುದು ಕೂಡ ಸ್ಪಷ್ಟವಾಗಿದ್ದಿಲ್ಲ. ಸೊ ಇದನ್ನ ಯಾವಾಗ ತಮ್ಮ ಒಂದು ದಾಸತ್ವದಿಂದ ಬಿಡುಗಡೆಯಾಗಿ ಬಂದ ಕೂಡ್ಲೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಕೈ ಹಚ್ಚಿದ ಕೆಲಸ ಬಂದ್ಬಿಟ್ಟು ಈ ಒಂದು ಯಜ್ಞವೇದಿಯ ಪುನರ್ ನಿರ್ಮಾಣ ಅಥವಾ ಬಲಿಪೀಠವನ್ನ ತಿರುಗಿ ಕಟ್ತಾ ಇದ್ದಾರೆ. ಕಟ್ಬಿಟ್ಟು ತಮ್ಮ ದೋಷಗಳಿಗಾಗಿಯೂ ಪಾಪಗಳಿಗಾಗಿಯೂ ಮಾತ್ರಲ್ಲದೆ ಸರ್ವಾಂಗ ಹೋಮಗಳನ್ನ ಸಮರ್ಪಿಸುವುದಕ್ಕಾಗಿ ಅಥವಾ ದೇವರು ತಮಗೆ ನಿಮ್ಮ ಮಾಡಿರುವಂತಹ ಯಜ್ಞಗಳನ್ನ ಅರ್ಪಿಸೋದಕ್ಕೋಸ್ಕರ ಈ ವೇದಿಗಳನ್ನ ಅವರು ರೆಡಿ ಮಾಡಿ ಫಸ್ಟ್ ತಮ್ಮ ಒಂದು ಕಾರ್ಯಗಳನ್ನ ಸರಿಪಡಿಸೋದಕ್ಕೋಸ್ಕರ ಈ ವೇದಿಗಳನ್ನ ರೆಡಿ ಮಾಡ್ತಾರೆ. ನಂತರ ಅವರ ಜೀವಿತದಲ್ಲಿ ಮುಂದೆ
ಅನೇಕ ಕಾರ್ಯಗಳು ಬಂದ್ಬಿಟ್ಟು ಮಾಡ್ತಿರ್ತಾರೆ. ಸೊ ಇವತ್ತು ಪ್ರಧಾನವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ನಾವು ಕೂಡ ದೇವರ ಸನ್ನಿಧಾನಕ್ಕೆ ಹೋಗ್ಬೇಕಂದ್ರೆ ನಮ್ಮ ಒಂದು ಯಜ್ಞ ವೇದಿಗಳನ್ನ ನಾವು ಸರಿಪಡಿಸ್ಕೋಬೇಕು. ಸೊ ಅಂದ್ರೆ ಏನರ್ಥ, ಪ್ರಾರ್ಥನೆ ಮಾಡುವ ಸಮಯಗಳನ್ನ ನಾವು ಬಂದ್ಬಿಟ್ಟು ಸರಿ ಮಾಡ್ಕೋಬೇಕು. ಅನೇಕ ದಿನಮಾನಗಳಿಂದ ಒಂದು ವೇಳೆ ನಾವು ಅದನ್ನ ಸರಿಪಡಿಸ್ಕೊಂಡಿಲ್ಲ ಅಂದ್ರೆ ಇವತ್ತು ಅದನ್ನ ಸರಿ ಮಾಡ್ಕೋಬೇಕು. ನಮಗಂತ ದೇವರ ಹತ್ರ ಮಾತನಾಡುವಂತಹ ಒಂದು ನಿರ್ದಿಷ್ಟವಾದ ಸ್ಥಳವನ್ನ ನಾವು ಏರ್ಪಡಿಸ್ಕೋಬೇಕು. ಅದರಲ್ಲಿ ಆ ಸ್ಥಳದಲ್ಲಿ ದೇವರೊಂದಿಗೆ ಮಾತನಾಡುವ ಅವಕಾಶಗಳನ್ನ ನಾವು ಕಲ್ಪಿಸಿಕೊಳ್ಳಬೇಕು, ನಾವು ಅಭ್ಯಾಸಿಸಿಕೊಳ್ಳಬೇಕು. ಸೊ ಆ ರೀತಿ ಮಾಡುವಾಗ ದೇವರು ಬಂದ್ಬಿಟ್ಟು ಅನೇಕ ಆಶೀರ್ವಾದಗಳನ್ನ ಕೊಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಸೊ ಇದು ಬಂದ್ಬಿಟ್ಟು ನಮಗೆ ಕೊಡಲ್ಪಟ್ಟಂತಹ ಈ ಒಂದು ವಾಕ್ಯ ಭಾಗದಿಂದ ನಾವು ಕಲಿತುಕೊಳ್ಳುವಂತಹ ಒಂದು ವಿಚಾರ. ಸೊ ಮುಂದೆ ನಾವು ಅಲೆಕ್ಸಾಂಡರ್ ಡಫ್ ಬಗ್ಗೆ ನಾವು ಮಾತಾಡುವಂತ ಸಂದರ್ಭದಲ್ಲಿ ಇವರು ಏನ್ ಮಾಡ್ತಾರೆ ಅಂದ್ರೆ ಇವರ ಒಂದು ಆರಂಭಿಕ ಜೀವನವನ್ನು ಕುರಿತು ನೋಡುವಾಗ ಅವರು 1806ನೇ ವರ್ಷದಲ್ಲಿ ಏಪ್ರಿಲ್ 25ನೇ ದಿನದಲ್ಲಿ ಸ್ಕಾಟ್ಲ್ಯಾಂಡ್ ನಲ್ಲಿರುವಂತಹ ಮೌಲ್ ಎಂಬುದಾಗಿ ಹೇಳಲ್ಪಡುವ ಒಂದು ಪ್ರಾಂತದಲ್ಲಿ ಜನಿಸ್ತಾರೆ. ಮೌಲಿ ಎಂಬುದಾಗಿ ಹೇಳುವ ಒಂದು ಪ್ರಾಂತದಲ್ಲಿ ನೀವು ಇಲ್ಲಿ ಚಿತ್ರದಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಇಲ್ಲಿ ಒಂದು ಮ್ಯಾಪ್ ಅಂದ್ರೆ ಪ್ರಪಂಚದ ಒಂದು ಮ್ಯಾಪ್ ಇದೆ. ಅಲ್ಲಿ ಸ್ಕಾಟ್ಲ್ಯಾಂಡ್ ಅಂತೇಳಿ ಹೇಳುವಂತಹ ಒಂದು ಪ್ರದೇಶ ಇದೆ. ಅದು ಬಂದ್ಬಿಟ್ಟು ಯುನೈಟೆಡ್ ಕಿಂಗ್ಡಮ್ ಅಂತೇಳಿ ಹೇಳುವಂತಹ ಒಂದು ದೇಶದಲ್ಲಿ ಇರುವಂತಹ ಒಂದು ಪ್ರದೇಶವಾಗಿದೆ. ಆ ಒಂದು ಪ್ರದೇಶದಲ್ಲಿ ಮೌಲಿನ್ ಎಂಬುದಾಗಿ ಹೇಳಲ್ಪಡುವಂತಹ ಒಂದು ಭಾಗದಲ್ಲಿ ಇವರು ಜನಿಸ್ತಾರೆ. ಇವರು ಅಲೆಕ್ಸಾಂಡರ್ ಡಫ್ ಎಲ್ಲಿ ಹುಟ್ಟಿದ್ರು ಅಂದ್ರೆ ಈ ಸ್ಕಾಟ್ಲೆಂಡ್ ನಲ್ಲಿರುವಂತಹ ಮೌಲಿನ್ ಎಂಬುದಾಗಿ ಹೇಳಲ್ಪಡುವಂತ ಒಂದು ಸ್ಥಳದಲ್ಲಿ ಅವರು ಹುಟ್ಟುತ್ತಾರೆ. ಹುಟ್ಟಿದಂತ ದಿನಾಂಕ 1806ನೇ ಶತಮಾನ ಏಪ್ರಿಲ್ 25ನೇ ತಾರೀಕು ಹುಟ್ಟುತ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅವ್ರು ತಮ್ಮ ಶಿಕ್ಷಣವನ್ನ ಎಲ್ಲಿ ಪಡಿತಾರೆ ಅಂದ್ರೆ ಪರ್ತ್ ಅಕಾಡೆಮಿ ಮತ್ತು ಸೇಂಟ್ ಆಂಡ್ರೂಸ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣವನ್ನ ಅವ್ರು ಪಡಿತಾರೆ. ನಂತರ ಅವ್ರು ಏನ್ ಮಾಡ್ತಾರೆ, ಕ್ರಿಶ್ಚಿಯನ್ ಸಾಮಾಜಿಕ ಸುಧಾರಣೆಯ ಪ್ರತಿಪಾದಕ ರೆವರೆಂಡ್ ಥಾಮಸ್ ಚಾರ್ಲ್ಸ್ ಅವರ ಪ್ರಭಾವಿತರಾಗಿರ್ತಾರೆ. ಅವ್ರು ಥಾಮಸ್ ಚಾರ್ಲ್ಸ್ ಎಂಬುದಾಗಿ ಹೇಳುವಂತಹ ದೇವ ಸೇವಕರ ಒಂದು ಜೊತೆಯಲ್ಲಿ ಅವರು ಅನೇಕ ಸೇವೆಯನ್ನ ಅವರು ಕಲಿತು ದೇವರ ಒಂದು ಮುಂದಿನ ಸೇವೆಗಳಿಗಾಗಿ ತನ್ನನ್ನ ಸಿದ್ಧಪಡಿಸೋದಕ್ಕೋಸ್ಕರ ಅವ್ರು ಟ್ರೈನಿಂಗ್ ತರಬೇತಿಯನ್ನು ಹೊಂದ್ಕೋತಾರೆ. ಮತ್ತೆ ಇದೇ ರೀತಿ ಅವರ ಒಂದು ಯೌವನ ಪ್ರಯೋಗದಲ್ಲಿ ನೋಡುವಂತ ಸಂದರ್ಭದಲ್ಲಿ ಅಂದ್ರೆ 1829ನೇ ಇಸ್ವಿಯಲ್ಲಿ ಸ್ಕಾಟ್ಲ್ಯಾಂಡ್ ಚರ್ಚ್ ಒಂದು ಭಾರತಕ್ಕೆ ಮೊದಲ ಮಿಷನರಿಯಾಗಿ ಅವರು ನೇಮಕಗೊಂಡು ಬರ್ತಾರೆ. ಭಾರತ ದೇಶದಲ್ಲಿ ಇರುವಂತಹ ಸ್ಕಾಟ್ಲ್ಯಾಂಡ್ ಮಿಷನರಿ ಚರ್ಚ್ ಎಂಬುದಾಗಿ ಹೇಳುವಂತಹ ಆ ಒಂದು ಸಭೆಗಳಿಗೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಮಿಷನರಿಯಾಗಿ ಬರ್ತಾರೆ. ಯಾವಾಗ 1829ನೇ ಶತಮಾನದಲ್ಲಿ. ಸೊ ಇವ್ರು ಬರುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಭಾರತಕ್ಕೆ ಪ್ರಯಾಣ ಮತ್ತು ಭಾರತದಲ್ಲಿ ಅವ್ರ ಮಿಷನರಿ ಸೇವೆಗಳನ್ನ ನಾವು ನೋಡುವಾಗ ಇವ್ರಿಗೆ ಬಂದ್ಬಿಟ್ಟು ಭಾರತಕ್ಕೆ ಬರುವಂತ ಸಂದರ್ಭದಲ್ಲಿ 2 ಸಾರಿ ಹಡಗು ಧ್ವಂಸ ಆಯ್ತಂತೆ. ಇವ್ರು ಬರುವಂತಹ ಹಡಗು ಏನಾಯ್ತಂದ್ರೆ 2 ಸಾರಿ ಹಡಗು ಧ್ವಂಸವಾಯ್ತು. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನಲ್ಲ, ಅನೇಕ ದಿನಮಾನಗಳಲ್ಲಿ ನಾವು ಪ್ರಯಾಣ ಮಾಡುವಂತ ಹಡಗು ಹೊಡೆದೋಯ್ತು, ನಾವು ನೀರಲ್ಲೇ ಇದ್ವಿ ಅಂತ. ಇದೇ ರೀತಿಯಾದಂತಹ ಒಂದು ಅನುಭವ ಈ ಅಲೆಕ್ಸಾಂಡರ್ ಡಫ್ ಅವ್ರಿಗೂ ಕೂಡ ಇತ್ತು. 2 ಸಾರಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭಾರತ ದೇಶಕ್ಕೆ ತೆರಳುವಂತ ಸಂದರ್ಭದಲ್ಲಿ 2 ಒಂದು ಹಡಗು ಧ್ವಂಸಗಳನ್ನ ಅವ್ರು ಏನ್ ಮಾಡಿದ್ರು ಅಂದ್ರೆ ಅದನ್ನ ಅನುಭವಿಸಿದ್ರು. ಇದರಲ್ಲಿ ಒಂದು ಗಮನಿಸಬೇಕಾದಂತಹ ಒಂದು ಗಮನೀಯವಾದ ಒಂದು ವಿಷಯ ಏನಪ್ಪಾ ಅಂದ್ರೆ 2 ಸಾರಿ ಧ್ವಂಸ ಆದ್ರೂ ಕೂಡ ಅವರ ಜೀವಕ್ಕೆ ಏನಾಗ್ಲಿ. ಸೊ ಹಾಗಾಗಿ ಅವರು ಒಂದು ನಿರ್ಧಾರ ತೆಗೆದುಕೊಂಡ್ರು, ಓಕೆ, ದೇವ್ರು ನನ್ನ ಕಾಪಾಡ್ತಿರುವಂತ ಉದ್ದೇಶ ಆ ಒಂದು ಭಾರತ ದೇಶಕ್ಕೆ ಹೋಗ್ಲೇಬೇಕು ಅನ್ನೋದು ಈ ಒಂದು ವಿಷಯದಿಂದ ಖಚಿತವಾಗಿದೆ. ನಂತರ ಅವರು ತಮ್ಮ ಪ್ರಯತ್ನದಿಂದ ಮತ್ತೆ 3ನೇ ಸರಿ ಬಂದಾಗ ಅವ್ರು ಭಾರತ ದೇಶವನ್ನ ತಲುಪ್ತಾರೆ. ಮೇ ತಿಂಗಳಲ್ಲಿ 1830ರಲ್ಲಿ ಆಳವಾದ ಉತ್ಸಾಹದಿಂದ ಏನ್ ಮಾಡ್ತಾರೆ ಅಂದ್ರೆ ಕಲ್ಕತ್ತಾ ಭಾಗಕ್ಕೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಇರುವಂತಹ ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ಕಲ್ಕತ್ತಾ ಎಂಬುದಾಗಿ ಹೇಳಲ್ಪಡುವಂತ ಪ್ರಾಂತಕ್ಕೆ ಅವ್ರು ಬಂದು ಇಳಿತಾರೆ. ಅಲ್ಲಿ ಬಂದು ಇಳಿದ ಮೇಲೆ ಅವರು 1830ನೇ ಇಸ್ವಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಜನರಲ್ ಅಸೆಂಬ್ಲಿ ಸಂಸ್ಥೆಯ ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಥಾಪನೆ ಮಾಡ್ತಾರೆ. ಬಂದು ಇಳಿದು ಕೂಡಲೇ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಆ ಸ್ಥಾಪನೆ ಅದು ಮಾಡುವಂತಹ ಒಂದು ವಿಷಯ ಆ ಸಂಸ್ಥೆಗೆ ಬಂದ್ಬಿಟ್ಟು ಈಗ ಬಂದ್ಬಿಟ್ಟು ಏನಂದ್ರೆ ಸ್ಕಾಟಿಷ್ ಚರ್ಚ್ ಕಾಲೇಜ್ ಎಂಬುದಾಗಿ ಹೇಳಲ್ಪಡುವಂತ ಒಂದು ಕಾಲೇಜ್. ನೀವು ಕೆಳಗೆ ಈ ಒಂದು ಚಿತ್ರದಲ್ಲಿ ನೋಡ್ಬೋದು, ಸ್ಕಾಟಿಷ್ ಚರ್ಚ್ ಕಾಲೇಜ್ ಅಂತೇಳಿ. ಇದನ್ನ ಅವರು ರೂಪುಗೊಂಡು ಇದನ್ನ ಸ್ಟಾರ್ಟ್ ಮಾಡಿ ಅದನ್ನ ಬೆಳೆಸ್ತಾರೆ. ಮತ್ತೆ ಭಾರತ ದೇಶದಲ್ಲಿ ಅವ್ರು ಮಾಡಿರುವಂತ ಕಾರ್ಯಗಳಂದ್ರೆ ಕ್ರಿಶ್ಚಿಯನ್ ಮೌಲ್ಯಗಳೊಂದಿಗೆ ಇಂಗ್ಲಿಷ್ ವಿಜ್ಞಾನ ಇತಿಹಾಸವನ್ನ ಅವ್ರು ಕಲಿಸ್ತಾರೆ. ಕ್ರೈಸ್ತಿಯ ಒಂದು ಮೌಲ್ಯಗಳೊಂದಿಗೆ ಅವ್ರು ಏನ್ ಮಾಡ್ತಾರೆ ಇದನ್ನೆಲ್ಲ ಕಲಿಸ್ತಾರೆ. ನಂತರ ಡೌನ್ವರ್ಡ್ ಫಿಲ್ಟರ್ ಸಿದ್ಧಾಂತವನ್ನ ಅವ್ರು ಏನ್ ಮಾಡ್ತಾರೆ ಪರಿಚಯಿಸ್ತಾರೆ. ಸಮಾಜದ ಮೇಲೆ ಪ್ರಭಾವ ಬೀರುವ ಉನ್ನತ ಜಾತಿಯ ಭಾರತೀಯರಿಗೆ ಶಿಕ್ಷಣ ನೀಡುತ್ತಾರೆ. ಅಂದ್ರೆ ಇಲ್ಲಿ ಡೌನ್ವರ್ಡ್ ಫಿಲ್ಟರ್ ಸಿದ್ಧಾಂತ ಅಂತೇಳಿ ಹೇಳುವಂತಹ ಈ ಸಿದ್ಧಾಂತ ನೋಡ್ಬೇಕಂದ್ರೆ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಹೈಕಾಸ್ಟ್ ಅಥವಾ ದೊಡ್ಡ ಶ್ರೇಣಿಯಲ್ಲಿ ಇರುವಂತಹ ಜನಗಳನ್ನ ಇವ್ರು ಆಯ್ಕೆ ಮಾಡಿ ಅವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರು
ವಿದ್ಯೆಗಳನ್ನ ಕಲಿಸ್ಕೊಡ್ತಾರೆ. ಆಂಗ್ಲ ಭಾಷೆ ಅಲ್ಲಿವರೆಗೆ ಅಷ್ಟೊಂದು ಜನರಿಗೆ ಗೊತ್ತಿದ್ದಿಲ್ಲ. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆಂಗ್ಲ ಭಾಷೆಯನ್ನ, ವಿಜ್ಞಾನವನ್ನ, ಇತಿಹಾಸವನ್ನ ಮಾತ್ರಲ್ಲದೆ ಏನ್ ಮಾಡ್ತಾರೆ ಅಂದ್ರೆ ಜೊತೆಗೆ ಸತ್ಯವೇದದ ಅಂಶಗಳನ್ನ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕಲಿಸಿಕೊಡ್ತಾರೆ. ಸೊ ನಂತರ ನೋಡ್ಬೇಕಂದ್ರೆ ಅದು ದೊಡ್ಡ ರೀತಿಯಲ್ಲಿ ಪ್ರಭಾವ ಬೀರ್ಲಿಲ್ಲ ಅಂತೂ ಕೂಡ ಇವರು ತಮ್ಮ ಪ್ರಯತ್ನವನ್ನ ಮಾಡಿದ್ರು ಅಂತೇಳಿ ಚರಿತ್ರೆ ಹೇಳ್ತಾ ಇದೆ. ಅನೇಕರು ಇದಕ್ಕೆ ವಿಮರ್ಶೆ ಕೊಟ್ರು. ಅಯ್ಯೋ ಇದು ಬಂದ್ಬಿಟ್ಟು ಸಿದ್ಧಾಂತ ಸರಿ ಇಲ್ಲ, ಇದು ಡೌನ್ವರ್ಡ್ ಫಿಲ್ಟರ್ ಸಿದ್ಧಾಂತ ಬಂದ್ಬಿಟ್ಟು ತುಂಬಾ ಕಷ್ಟ ಇದು. ಯಾಕಂದ್ರೆ ನಾವು ಸಾಧಾರಣ ಸಣ್ಣವರನ್ನ ಹೋಗಿ ರೀಚ್ ಮಾಡ್ತೀವಿ, ಈಸಿ ಆಗುತ್ತೆ. ದೊಡ್ಡ ದೊಡ್ಡ ಮಂದಿನ ರೀಚ್ ಆಗೋದಕ್ಕೆ ಆಗೋದಿಲ್ಲ, ಅವ್ರನ್ನ ಹೋಗಿ ತಲುಪ್ಬೇಕಂದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿ ಎಲ್ಲ ರೀತಿಯಂತ ನಕಾರಾತ್ಮಕ ಚಿಂತನೆಗಳನ್ನ ಹೇಳಿದಾಗ್ಯೂ ಕೂಡ ಇವರು ತಮ್ಮ ಪ್ರಯತ್ನವನ್ನ ಬಿಡದೆ ಅನೇಕರನ್ನ ಬಂದ್ಬಿಟ್ಟು ಇವರು ಆ ಒಂದು ವಿದ್ಯೆಯನ್ನ ಅಥವಾ ಇವ್ರು ಬಂದ್ಬಿಟ್ಟು ಆ ಜ್ಞಾನವನ್ನ ಅವ್ರಿಗೆ ಹಂಚಿದ್ರು. ನಂತರ ಬಂದ್ಬಿಟ್ಟು ಅನೇಕರು ಹೇಳಿದ ಹಾಗೆ ಅದ್ ಬಂದು ವೈಫಲ್ಯತೆಯನ್ನ ವೈಫಲ್ಯತೆ ಎಡೆಗೆ ಅದು ನಡೆದ್ರು ಕೂಡ ಅಲೆಕ್ಸಾಂಡರ್ ಡಫ್ ಅವರು ತಮ್ಮ ಛಲವನ್ನ ಬಿಡದೆ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರು. ತಮ್ಮ ಕೆಲಸ ಕರ್ತವ್ಯವನ್ನ ಮಾಡಿ ಮುಗಿಸಿದ್ರು. ಅನೇಕರಿಗೆ ಬಂದ್ಬಿಟ್ಟು ಆ ಒಂದು ವಿಜ್ಞಾನವನ್ನ ಅಥವಾ ಆ ಒಂದು ಇತಿಹಾಸವನ್ನ ಮಾತ್ರಲ್ಲದೆ ಇಂಗ್ಲಿಷ್ ಭಾಷೆಯನ್ನ, ಸತ್ಯವೇದ ಅಂಶವನ್ನ ಕೆಲವೊಂದೆಲ್ಲ ಅವ್ರು ಏನ್ ಮಾಡಿದ್ರು, ಅವ್ರು ಬೀಜದ ಹಾಗೆ ಅವ್ರು ಬಿತ್ತು ಬಿಟ್ರು. ನಂತರ ನೋಡ್ಬೇಕಂದ್ರೆ ಮನಸ್ಸುಗಳನ್ನು ಪ್ರಬುದ್ಧಗೊಳಿಸಲು ಮತ್ತು ಹೃದಯಗಳನ್ನ ಪರಿವರ್ತಿಸಲು ಸುವಾರ್ತೆ ಕೇಂದ್ರಿತ ಶಿಕ್ಷಣಕ್ಕೆ ಆದ್ಯತೆ ಇದೆ ಎಂಬುದಾಗಿ ಅವರು ಅದನ್ನ ಹೇಳಿದ್ರು. ಸುವಾರ್ತೆ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಅನ್ನೋದನ್ನ ಕೇವಲ ವಿಜ್ಞಾನ ಅಥವಾ ಜ್ಞಾನ ಬರೋದು ಓದೋದು ಮಾತ್ರ ಅಲ್ಲ, ಜೊತೆಗೆ ಸುವಾರ್ತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಕೂಡ ಅವರು ಅದನ್ನ ಮಾಡಿದ್ರು ಸೇವೆ. ಮತ್ತೆ ಮುಂದೆ ನೋಡ್ಬೇಕಂತ ಹೇಳಿದ್ರೆ ಅಲ್ಲಿ ಶೈಕ್ಷಣಿಕ ಪರಂಪರೆ ಮತ್ತು ಸ್ಕಾಟ್ಲ್ಯಾಂಡ್ ಗೆ ಮರಳಿ ಅವರು ಹಿಂದೆ ತಿರುಗಿ ಹೋಗ್ತಾರೆ. ಭಾರತ ದೇಶದಲ್ಲಿರುವಂತಹ ಸಂದರ್ಭದಲ್ಲಿ ಅನೇಕ ರೀತಿಯಂತ ಸೇವೆಗಳನ್ನ ಮಾಡಿ, ಅನೇಕ ರೀತಿಯಂತ ಸುಧಾರಣೆಗಳನ್ನ ತಂದು, ಅನೇಕ ಜನರಿಗೆ ವಿದ್ಯೆಗಳನ್ನ ಕಲಿಸಿಕೊಡೋದ್ರ ಮುಖಾಂತರವಾಗಿ ಕೂಡ ಸೇವೆ ಮಾಡೋದ್ರಲ್ಲದೆ ಅನೇಕ ಕಾಲೇಜುಗಳನ್ನ ಇವ್ರು ಏನ್ ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನೋಡ್ಬೇಕಂದ್ರೆ ಭಾರತೀಯ ಶಿಕ್ಷಣದ ಮೇಲೆ ಬ್ರಿಟಿಷ್ ನೀತಿಯ ಮೇಲೆ ಪ್ರಭಾವ ಬೀಳ್ತು. ಇವರು ಬಂದಂತಹ ಇವರು ಒಂದು ಸೇವೆಯ ಮನೋಭಾವನೆ ಹೆಂಗಿತ್ತು ಅಂತ ಹೇಳಿದ್ರೆ ಈ ಭಾರತ ಶಿಕ್ಷಣದ ಮೇಲೆ ಮತ್ತೆ ಬ್ರಿಟಿಷ್ ನೀತಿಯ ಮೇಲೆ ಕೆಲವು ಪ್ರಭಾವಗಳು ಬೀರಿತು. ಆಗ ಬ್ರಿಟಿಷರು ಬೇರೆ ರೀತಿಯಲ್ಲಿ ಒಂದು ರಾಜಕೀಯತನ ಮಾತ್ರಲ್ಲದೆ ಕುತಂತ್ರತನದಿಂದ ಅವರು ಹೊರ ತಂದ್ರು ಕೂಡ ಇವ್ರೇನ್ ಮಾಡ್ತಾರೆ ಅಂದ್ರೆ ಸುವಾರ್ತೆ ಮುಖಾಂತರವಾಗಿ ಅದನ್ನ ಬದಲಾವಣೆ ಮಾಡೋದಕ್ಕೋಸ್ಕರ ಪ್ರಯತ್ನಗಳು ತಂತು. ಇದು ಏನಾಯ್ತು ಅಂದ್ರೆ ಆ ಬ್ರಿಟಿಷ್ ನೀತಿ ಮೇಲೆ ಕೂಡ ಅನೇಕ ಪ್ರಭಾವಗಳನ್ನ. ನಂತರ ಲಾಲ್ ಬಿಹಾರಿ ಡೇ ಮತ್ತೆ ಕೃಷ್ಣ ಮೋಹನ್ ಬ್ಯಾನರ್ಜಿ ಅಂತ ಪ್ರಮುಖವಾದ ಶಿಷ್ಯರನ್ನ ಅವ್ರು ಏನ್ ಮಾಡಿದ್ರು, ಇವ್ರು ಬಂದ್ಬಿಟ್ಟು ಇವರ ಒಂದು ಬೋಧನೆ ಮುಖಾಂತರವಾಗಿ ಅಥವಾ ಇವರ ಒಂದು ಕಲಿಕೆ ಶೀರ್ಷಿಕೆ ಮುಖಾಂತರವಾಗಿ ಅನೇಕ ವಿಚಾರಗಳನ್ನ ಕಲಿತುಕೊಂಡ್ರು ಅಂತ ಹೇಳಿ ಅದೇ ಹೇಳಿದಲ್ಲ. ದೊಡ್ಡ ವರ್ಗದವರನ್ನ ಇವ್ರೇನ್ ಮಾಡಿದ್ರು, ರೀಚ್ ಆದ್ರು. ಅದು ಡೌನ್ವರ್ಡ್ ಥಿಯರಿ ಅಂತ ಹೇಳಿ ಅವ್ರ ಸಿದ್ಧಾಂತವನ್ನ ಅವ್ರು ಬಂದ್ಬಿಟ್ಟು ಯಾವ ರೀತಿಯಲ್ಲಿ ಕಂಡು ಬಂದ್ರು, ಆ ಒಂದು ಥಿಯರಿ ಮುಖಾಂತರ ಸಿದ್ಧಾಂತ ಮುಖಾಂತರವಾಗಿ ಈ ಎರಡು ಕ್ಯಾಟಗರಿಯಾದ ಜನಾಂಗವನ್ನ ಇವ್ರೇನ್ ಮಾಡಿದ್ರು ಅಂದ್ರೆ ರೀಚ್ ಮಾಡ್ತಾರೆ. ನಂತರ ಕಲ್ಕತ್ತಾ ವಿಶ್ವವಿದ್ಯಾಲಯವನ್ನ ಇವ್ರು ಸ್ಥಾಪನೆ ಮಾಡ್ತಾರೆ. ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಅನ್ನ ಇವ್ರೇನ್ ಮಾಡ್ತಾರೆ, ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಕಲ್ಕತ್ತಾ ವಿಶ್ವವಿದ್ಯಾಲಯವನ್ನ ಇವರು ಆರಂಭಿಸಿದ್ರು. ಎರಡನೇದಾಗಿ ಮದ್ರಾಸ್ ಕ್ರಿಶ್ಚಿಯನ್ ಶಾಲೆಯನ್ನ ಅಥವಾ ಕ್ರಿಶ್ಚಿಯನ್ ಕಾಲೇಜ್ಗಳನ್ನ ಇವ್ರೇನ್ ಮಾಡ್ತಾರೆ, ಆರಂಭಿಸ್ತಾರೆ. ನಂತರ ಪ್ರಭಾವಶಾಲಿ ಕಲ್ಕತ್ತಾ ವಿಮರ್ಶೆಗಳನ್ನ ಇವರು ಅನೇಕ ಸಂದರ್ಭದಲ್ಲಿ ಮೊದಲೇ ಹೇಳಿದ ಹಾಗೆ ಅನೇಕ ವಿಮರ್ಶೆಗಳನ್ನ ಇವರು ಹೊಂದ್ಕೊಂಡ್ರು ಅಂತ ಹೇಳಿ. ಯಾಕಂದ್ರೆ ಇವರ ಒಂದು ಸೇವೆಯ ಒಂದು ರೀತಿನೇ ಅಥವಾ ಇವ್ರು ಹೋಗುವಂತ ವಿಧಾನವೇ ಬೇರೆ ಆಗಿತ್ತು. ಹಾಗಾಗಿ ಅನೇಕ ವಿಮರ್ಶೆಗಳು ಬರ್ತಾ ಇರುತ್ತೆ. ನಮ್ಮ ಜೀವನದಲ್ಲಿ ಕೂಡ ಅನೇಕ ಸಂದರ್ಭದಲ್ಲಿ ನಾವು ಮಾಡುವಂತಹ ಸೇವೆಗಳು, ಕೆಲಸಗಳು ಅಥವಾ ನಾವು ಬಾಳುವಂತಹ ಜೀವಿತ, ಕುಟುಂಬ ಈ ರೀತಿಯ ಮಕ್ಕಳು ಬೆಳೆಸುವಂತ ವಿಧಾನ ನೋಡ್ಬಿಟ್ಟು ಅನೇಕರು ಒಳ್ಳೆ ರೀತಿ ಹೇಳ್ಬೋದು, ಜೊತೆಗೆ ಕೆಟ್ಟ ರೀತಿ ಕೂಡ ಹೇಳ್ಬೋದು. ಬಟ್ ಅದನ್ನ ನಾವೇನ್ ಮಾಡಬಾರ್ದು ಅಂದ್ರೆ ಮನಸ್ಸಲ್ಲಿ ತಂದ್ಕೋಬಾರ್ದು. ದೇವರ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾಗಿ ಓಟವನ್ನು ನಾವು ಓಡುವುದಕ್ಕೆ ಸ್ಥಿರಚಿತ್ತದಿಂದ ಇರುವುದನ್ನ ನಾವು ಕಲಿತ್ಕೋಬೇಕು. ಅಲೆಕ್ಸಾಂಡರ್ ಡಫ್ ಅವರು ಈ ಒಂದು ಸ್ಥಿರಚಿತ್ತವನ್ನ ಅವರು ಹೊಂದಿಕೊಂಡು ಅವ್ರು ಹೋಗ್ತಾನೆ. ಎಲ್ಲಿ ಹೋದ್ರು, ತಿರುಗಿ ನಮ್ಮ ಒಂದು ದೇಶಕ್ಕೆ ಅವ್ರು ಮತ್ತೆ ತಿರುಗಿ ಹೋಗ್ತಾರೆ. 1849ನೇ ಇಸ್ವಿಯಲ್ಲಿ ಅವ್ರು ಸ್ಕಾಟ್ಲ್ಯಾಂಡ್ಗೆ ಮತ್ತೆ ತಿರುಗಿ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಫ್ರೀ ಚರ್ಚ್ ಎಂಬುದಾಗಿ ಹೇಳುವ ಒಂದು ಚರ್ಚ್ಗೆ ಇವ್ರು ಮಾಡರೇಟರ್ ಆಗಿ ಸೇವೆಯನ್ನ ಮಾಡ್ತಾರೆ. 2 ಸಾರಿ ಇವ್ರು ಬಂದ್ಬಿಟ್ಟು ಒಂದು ಮಾಡರೇಟರ್ ಆಗಿರ್ತಾರೆ. 1851ನೇ ಇಸ್ವಿಯಿಂದ 1873ನೇ ಇಸ್ವಿ 2 ಕಾಲಗಳಲ್ಲಿ ಕೂಡ ಅವರು ಮಾಡರೇಟ್ ಆಗಿ ಸೇವೆ ಸಲ್ಲಿಸಿದ್ರು. ನಂತರ ನೋಡ್ಬೇಕಂದ್ರೆ ಎಡಿನ್ಬರ್ಗ್ ನ್ಯೂ ಕಾಲೇಜ್ ನಲ್ಲಿ ಸ್ವಾರ್ಥ ಬೋಧಕ ದೇವಶಾಸ್ತ್ರದ ಮೊದಲ ಪೀಠವನ್ನ ಇವರು, ಸೊ ಆ ಒಂದು ಬೈಬಲ್ ಕಾಲೇಜ್ ಎಂಬುದಾಗಿ ಹೇಳ್ಪಡುವಂತ ಆ ಒಂದು ದೇವತಾಶಾಸ್ತ್ರದ ಫಸ್ಟ್ ಏನಾಗಿದ್ದಾರೆ ಅಂದ್ರೆ ಅವ್ರ ಪೀಠವನ್ನು ಹಾಕ್ತಾರೆ. ಇವ್ರು ಫಸ್ಟ್ ಟೀಚರ್ ಆಗಿ ಅಥವಾ ಅವನು ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸುವಂತದ್ದು ಎಲ್ಲಿ ಆ ಸ್ಕಾಟ್ಲ್ಯಾಂಡ್ ಮತ್ತೆ ತಿರುಗಿ ಹೋದ್ಮೇಲೆ ಇವ್ರು ಮಾಡಿರುವಂತ ಸೇವೆ. ನಂತರ 1850
ಏಳನೇ ಇಸ್ವಿಯಲ್ಲಿ ಏನಾಗುತ್ತೆ ಅಂದ್ರೆ ದಂಗೆಯ ನಂತರ ಅನ್ಯಾಯದ ವಿರುದ್ಧ ಇವರು ಕೆಲವು ಬರವಣಿಗೆಗಳನ್ನ ಬರೆದ್ರು. ಅದು ಯಾವ ಬರವಣಿಗೆಗಳು ಅಂತ ಹೇಳಿ ಅಂದಾಗ ನೋಡ್ಬೇಕಂದ್ರೆ ಮುಂದಿನ ಸ್ಲೈಡ್ ಅಲ್ಲಿ ಅನೇಕ ಬರವಣಿಗೆಗಳನ್ನ ಇವ್ರು ಬರೆದ್ರು, ಪುಸ್ತಕಗಳನ್ನ ಬರೆದ್ರು. ಅಂದ್ರೆ ಅದು ಫಸ್ಟ್ ಏನಪ್ಪಾ ಅಂದ್ರೆ ಭಾರತ ಮತ್ತು ಭಾರತೀಯ ಮಿಷನ್ ಗಳ ಕುರಿತು ಅವರು 1839ನೇ ಇಸ್ವಿಯಲ್ಲಿ ಇವ್ರು ಬರೀತಾರೆ. ನಂತರ ಇದು ಬಂದ್ಬಿಟ್ಟು ಭಾರತದಲ್ಲಿ ಇಂಗ್ಲಿಷ್ ನ ಒಂದು ಪ್ರಾಮುಖ್ಯತೆ ಹೆಂಗಿದೆ, ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ಇವ್ರು ಏನ್ ಮಾಡ್ತಾರೆ ಬರೀತಾರೆ. ನಂತರ ಭಾಷೆ ಮತ್ತು ಸಾಹಿತ್ಯದ ಹೊಸ ಯುಗ ಎಂಬುದಾಗಿ ಹೇಳಲ್ಪಡುವಂತ ಒಂದು ಶೀರ್ಷಿಕೆಯ ಒಂದು ಪುಸ್ತಕವನ್ನು ಬರೀತಾರೆ. ನಂತರ ಭಾರತೀಯ ದಂಗೆ, ಅದರ ಕಾರಣಗಳು ಮತ್ತು ಫಲಿತಾಂಶಗಳು, ಭಾರತ ದೇಶದಲ್ಲಿ ಇರುವಂತಹ ಒಂದು ದಂಗೆ ಹೆಂಗೆ, ಯಾವ ರೀತಿಯಲ್ಲಿ ದಂಗೆ ಹೇಳಿತು, ಅದಕ್ಕೆ ಏನ್ ಕಾರಣಗಳು, ಅದರ ಫಲಿತಾಂಶಗಳು ಏನು ಅಂತೇಳಿ ರಿಸರ್ಚ್ ಮಾಡಿ ಒಂದು ಪುಸ್ತಕವನ್ನು ಬರೀತಾರೆ. ನಂತರ ಫೆಬ್ರವರಿ 12ನೇ ದಿನ 1878ನೇ ಇಸ್ವಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಡಿಂಗ್ ಬರ್ಗ್ ನಲ್ಲಿ ಅಲ್ಲಿ ಅವರು ಮರಣವನ್ನು ಹೊಂದ್ತಾರೆ, ಅಲ್ಲೇ ಸಮಾಧಿ ಮಾಡ್ತಾರೆ. ಸೊ ಈ ರೀತಿ ಅವರ ಆರಂಭದಿಂದ ಕೊನೆಯವರೆಗೆ ದೇವರ ಸೇವೆಗೋಸ್ಕರ ತಮ್ಮನ್ನು ಒಪ್ಪಿಸಿಕೊಟ್ರು. ಭಾರತ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣದ ಪತ್ರಕರ್ತ ಎಂಬುದಾಗಿ ಇವ್ರು ಬಂದ್ಬಿಟ್ಟು ಇವ್ರನ್ನ ಸ್ಮರಿಸ್ತಾರೆ. ಶೈಕ್ಷಣಿಕ ಶ್ರೇಷ್ಠತೆಯೊಂದಿಗೆ ಮಿಷನರಿ ಉತ್ಸಾಹವನ್ನು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸಂಯೋಜಿಸಲಾಗ್ತದೆ. ಈ ರೀತಿ ತಮಗೆ ಕೊಡಲ್ಪಟ್ಟಂತ ಸೇವೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಿ ದೇವರ ಮಹಿಮೆಯನ್ನ ಅಥವಾ ದೇವರ ಗಣನೆಗೋಸ್ಕರ ತಮ್ಮ ಜೀವಿತವನ್ನೇ ಒಪ್ಪಿಸಿಕೊಟ್ರು ಅಂತ ನೋಡ್ಬೋದು. ಇಲ್ಲಿ ಕಡೆಯದಾಗಿ ನೋಡ್ಬೇಕಂದ್ರೆ ಅಲೆಕ್ಸಾಂಡರ್ ಡಫ್ ಅವರ ಜೀವನದಿಂದ ನಾವೇನ್ ಕಲ್ತ್ಕೋಬಹುದು ಅಂದ್ರೆ ಒಂದು 5 ವಿಷಯ ಕಲ್ತ್ಕೋಬಹುದು. ಒಂದನೇದಾಗಿ ದೇವರ ಕರೆಗೆ ಸಂಪೂರ್ಣವಾಗಿ ಶರಣಾಗತಿ. ದೇವರ ಕರೆಗೆ ಯಾರೇ ಇರ್ಲಿ ನಾವೇನ್ ಮಾಡ್ಬೇಕಂದ್ರೆ ನಾವು ಒಪ್ಪಿಸಿಕೊಡ್ಬೇಕಾಗತ್ತೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತಿದೆ, ರೋಮಾಪುರ 12ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತಿದೆ. ಸೊ ದೇವರಿಗೋಸ್ಕರ ನಾವೇನ್ ಮಾಡ್ಬೇಕು, ನಮ್ಮ ಶರೀರಗಳನ್ನ ಒಪ್ಪಿಸಿಕೊಡ್ಬೇಕಾಗತ್ತೆ. ಯಾವ ರೀತಿ ಒಪ್ಪಿಸಿಕೊಡ್ಬೇಕಂದ್ರೆ ಸಜೀವವಾಗಿ ನಾವು ಒಪ್ಪಿಸಿಕೊಡ್ಬೇಕು, ದೇವ್ರು ಮೆಚ್ಚಿಸುವಂತ ಯಜ್ಞವಾಗಿ ನಾವು ಒಪ್ಪಿಸಿಕೊಡ್ಬೇಕು ಅಂತೇಳಿ ದೇವ್ರ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಾವು ರೋಮಾಪುರ 12ನೇ ಅಧ್ಯಾಯ 1ನೇ ವಚನವನ್ನ ನೀವು ಬೈಬಲ್ ಅಲ್ಲಿ ಇರೋದಾದ್ರೆ ಓಪನ್ ಮಾಡಿ ನೋಡ್ಬೋದು. ಅದ್ರಲ್ಲಿ ಹೇಳುತ್ತೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸ್ರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಸೊ ನಮ್ಮ ಆರಾಧನೆಗಳನ್ನ ದೇವರು ಮೆಚ್ಚಿಸುವ ರೀತಿಯಲ್ಲಿ ಒಪ್ಪಿಸಿಕೊಡ್ಬೇಕು. ಯಾವ ರೀತಿಯಲ್ಲಿ ಎಚ್ಚರಣ ಕಾಲದಲ್ಲಿ ಅಥವಾ ಎಚ್ಚರಣ ಪುಸ್ತಕದಲ್ಲಿ ಆ ಒಂದು ಪುನರ್ ನಿರ್ಮಾಣ ಮಾಡದಂತಹ ಆ ಒಂದು ಯಜ್ಞ ವೇದಿಯನ್ನ ಅವ್ರು ಕಟ್ಟೋದ್ರ ಮುಖಾಂತರವಾಗಿ ವಿವೇಕಪೂರ್ವಕವಾದ ಆರಾಧನೆಯನ್ನು ಮಾಡಿದ್ರು, ಹಂಗೆ ನಾವು ಕೂಡ ದೇವರೊಂದಿಗೆ ಇರುವಂತಹ ಅನ್ಯೋನ್ಯತೆ ಐಕ್ಯತೆಯನ್ನ ಪುನರ್ ನಿರ್ಮಿಸಿಕೊಂಡು ನಮ್ಮ ಶರೀರಗಳನ್ನ ದೇವರಿಗೆ ಯಜ್ಞವಾಗಿ ಅರ್ಪಿಸುವಂತ ಸಂದರ್ಭದಲ್ಲಿ ಅದು ವಿವೇಕಪೂರ್ವಕವಾದ ಆರಾಧನೆ ಆಗ್ತದೆ, ದೇವರು ಮೆಚ್ಚುವ ಆರಾಧನೆ ಆಗಿರುತ್ತೆ. ಇದನ್ನ ಅಲೆಕ್ಸಾಂಡರ್ ಡಫ್ ಅವರು ಚೆನ್ನಾಗಿ ಮಾಡಿ. ಎರಡನೇದಾಗಿ ನೋಡ್ಬೇಕಂದ್ರೆ ಆಧ್ಯಾತ್ಮಿಕ ಉತ್ಸಾಹವನ್ನ ಪ್ರಾಯೋಗಿಕ ಕ್ರಿಯೆಯೊಂದಿಗೆ ಸಂಯೋಜಿಸಿ. ಸೊ ಆಧ್ಯಾತ್ಮಿಕವಾದ ಉತ್ಸಾಹ, ನಾನು ಆತ್ಮಿಕವಾಗಿ ಚೆನ್ನಾಗಿದ್ದೇನೆ ಅಂತ ಹೇಳಿ ಅದರಲ್ಲಿ ಮಾತ್ರ ಇಟ್ಕೊಂಡು ನಾವು ಕ್ರಿಯೆಗಳೊಂದಿಗೆ ನಾವು ಮಾಡ್ಲಿಲ್ಲ ಅಂದ್ರೆ ದೇವ್ರ ವಾಕ್ಯ ವಿರುದ್ಧ ಹೇಳುತ್ತೆ. ಯಾಕೋಬ 2ನೇ ಅಧ್ಯಾಯ 17ನೇ ವಚನದಲ್ಲಿ ಆ ಕ್ರಿಯೆಗಳೆಲ್ಲದ ಇರುವಂತಹ ನಂಬಿಕೆ ತನ್ನಲ್ಲೇ ಜೀವವಿಲ್ಲದಾಗಿದೆ, ಅಂದ್ರೆ ಸತ್ತದಾಗಿರುತ್ತೆ. ಸೊ ನಾವು ಆ ರೀತಿ ಇರಬಾರ್ದು, ಹೌದಾ? ಅಲೆಕ್ಸಾಂಡರ್ ಡಫ್ ಅವರು ಬಂದ್ಬಿಟ್ಟು ಕ್ರಿಯೆಗಳ ಮುಖಾಂತರವಾಗಿ ತೋರಿಸಿದ್ರು. 2 ಸಾರಿ ನನ್ನ ಹಡಗು ಹೊಡೆದಾಗಿ ಕೂಡ ನಾನು ಹೋಗೇ ಹೋಗ್ತೀನಿ ಅನ್ನೋದನ್ನ ಅವರು ಏನ್ ಮಾಡ್ಲಿಲ್ಲ, ಕೈ ಬಿಡ್ಲಿಲ್ಲ. ಭಾರತ ದೇಶವನ್ನ ತಲುಪಿಸಿದ್ರು, ಅನೇಕ ಸುಧಾರಣೆ ಕಾರ್ಯಗಳನ್ನ ಮಾಡಿದ್ರು. ಮತ್ತೆ 1 ಕೊರಿಂಥ 9ನೇ ಅಧ್ಯಾಯ 22ನೇ ವಚನದಲ್ಲಿ ಹೇಳುತ್ತದೆ, ಬಲವಿಲ್ಲದವರನ್ನ ಸಂಪಾದಿಸುವುದಕ್ಕೆ ಅವರಿಗೆ ಬಲವಿಲ್ಲದವನಾದೆನು, ಯಾವ ವಿಧಾನದಲ್ಲಾದ್ರೂ ಕೆಲವರನ್ನ ರಕ್ಷಿಸಬೇಕೆಂಬ ಯಾರಿಗಾದ್ರೂ ಎಂತವನಾಗಿರ್ಬೇಕು ಅಂತವನಾಗಿಯೇ ಇದ್ದೆ. ಯಾರ್ಯಾರಿಗೆಲ್ಲ ಯಾವ ರೀತಿ ಇರ್ಬೇಕು, ಮೇಲ್ದರ್ಜೆಯವರಿಗೆ ಯಾವ ರೀತಿ ಇರ್ಬೇಕು, ಕೆಳದರ್ಜೆಯವರಿಗೆ ಹೆಂಗಿರ್ಬೇಕು, ಮಾತ್ರ ಅಲ್ಲದೆ ಇವ್ರಿಗೆ ಹೆಂಗಿರ್ಬೇಕು ಅಂತೇಳಿ ಒಂದ್ ರೀತಿಯಲ್ಲಿ ವಿದ್ಯಾವಂತರಿಗೆ ಅನಕ್ಷರಸ್ಥರಿಗೆ ಯಾವ ರೀತಿ ಇರ್ಬೇಕು, ಈ ರೀತಿ ಕ್ಯಾಟಗರಿ ವೈಸ್ ಆಗಿ ಅಲೆಕ್ಸಾಂಡರ್ ಡಫ್ ಅವರು ಏನ್ ಮಾಡಿದ್ರು ಇದ್ರು. ಪೌಲನು ಹೇಳಿದ ಹಾಗೆ ಆ ಒಂದು ಜೀವಿತವನ್ನ ಜೀವಿಸಿದ್ರು. ನಾವುಗಳು ಕೂಡ ಇವತ್ತು ಒಂದೇ ರೀತಿಯಾದಂತಹ ಜೀವನ ಅಥವಾ ಒಂದೇ ರೀತಿಯಾದಂತಹ ಕ್ಯಾಟಗರಿ ಜನರೊಂದಿಗೆ ನಾವು ಏನ್ ಮಾಡಬಾರ್ದು, ಕಾರ್ಯಗಳನ್ನ ನಿರ್ವಹಿಸದೆ ಎಲ್ಲಾ ತರದ ಜನರನ್ನ ದೇವ್ರು ಏನ್ ಮಾಡ್ಬೇಕು, ದೇವರು ರಕ್ಷಿಸ ಎಲ್ಲರೂ ಯಾರು ಕೆಟ್ಟು ಹೋಗದೆ ಎಲ್ಲರೂ ನಿತ್ಯ ಜೀವನ ಪಡ್ಕೋಬೇಕೆಂಬ ಉದ್ದೇಶದಿಂದ ಯೇಸು ಕ್ರಿಸ್ತನನ್ನ ಕೊಟ್ಟನು ಅಂತೇಳಿ ಯೋಹಾನ 3ನೇ ಅಧ್ಯಾಯ 16ನೇ ವಚನ ಹೇಳುತ್ತೆ. ಆ ಉದ್ದೇಶನ ನಾವು ಇಟ್ಕೊಳ್ಳೋಣ. 3ನೇದಾಗಿ ನೋಡುವಾಗ ಅಲೆಕ್ಸಾಂಡರ್ ಡಫ್ ಅವರ ಜೀವಿತದಲ್ಲಿ ಶಿಕ್ಷಣವನ್ನು ಧ್ಯೇಯ ಕ್ಷೇತ್ರವಾಗಿ ಬಳಸಿದ್ರು. ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅವ್ರು ಏನ್ ಮಾಡಿದ್ರು ಅರ್ಥಕೊಂಡಿದ್ರು. ಈಗಿನ ಕಾಲದಲ್ಲಿ ಅನೇಕರು ಈ ಶಿಕ್ಷಣವನ್ನ ಮರ್ತೋಗ್ಬಿಡ್ತಾರೆ. ಕಾರಣ ಏನಂದ್ರೆ ಅವ್ರ ತಂದೆ ತಾಯಿಗಳು ಓದಿರೋದಿಲ್ಲ. ಹಾಗಾಗಿ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಅವರು ಕೂಡ ವಿದ್ಯಾಭ್ಯಾಸದ ಒಂದು ಗಂಭೀರತೆಯನ್ನ ಅವ್ರು ಮರ್ತೋಗ್ಬಿಡ್ತಾರೆ. ಆದ್ರೆ ಪ್ರೀತಿಲ ದೇವ್ ಜನರೇ ಹಂಗಲ್ಲ. ನಾವ್ ಹೆಂಗಿರ್ಬೇಕಂದ್ರೆ ಮಕ್ಳಿಗೆ ವಿದ್ಯೆಯನ್ನ ಕಳಿಸ್ಕೊಡ್ಬೇಕಾಗುತ್ತೆ, ಹೌದಾ? ಸೊ ಹಾಗಾಗಿ ಇಲ್ಲಿ ಜ್ಞಾನೋಕ್ತಿ 4ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, ಜ್ಞಾನವನ್ನು ಪಡೆಯಬೇಕೆಂಬುದೇ
ಜ್ಞಾನ ಬೋಧೆಯ ಪ್ರಥಮ ಪಾಠ, ನಿನ್ನ ಎಲ್ಲಾ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ಫಸ್ಟ್ ದೇವ್ರ ವಾಕ್ಯ ಹೇಳ್ತದೆ, ನೀನು ಜ್ಞಾನ ಪಡ್ಕೋ, ವಿವೇಕ ಪಡ್ಕೋ. ಅಂದ್ರೆ ಎಜುಕೇಶನ್ ಇಂಪಾರ್ಟೆಂಟ್ ಅನ್ನೋದನ್ನ ದೇವ್ರ ವಾಕ್ಯ ನಮ್ಗೆ ಸ್ಪಷ್ಟ ಹೇಳ್ತಾರೆ. ಸೊ ನಾವ್ ಹೆಂಗಾದ್ರೂ ಮಾಡಿ ಕಷ್ಟಪಟ್ಟು ಪಡೆಯೋ ಓದ್ಲೇಬೇಕು. ಒಂದು ಡಿಗ್ರಿ ವರೆಗೆ ಆದ್ರೆ ಅಟ್ಲೀಸ್ಟ್ ಕಂಪಲ್ಸರಿ ಪ್ರತಿಯೊಬ್ಬ ವ್ಯಕ್ತಿಯು ಮಾನವನು ಕೂಡ ಓದ್ಲೇಬೇಕಾಗುತ್ತೆ. ನಂತರ ಅವ್ರಿಗೆ ಆ ಒಂದು ವಿದ್ಯೆಗೆ ತಕ್ಕ ಹಾಗೆ ವೃತ್ತಿ ಸಿಗುತ್ತೆ, ವೃತ್ತಿಗೆ ತಕ್ಕ ಹಾಗೆ ಜೀವನ ರೂಪುತ್ತೆ. ಜೀವನ ರೂಪ ಆದಾಗ ದೇವರ ನಾಮ ಮಹಿಮೆ ಆಗುತ್ತೆ. ದೇವರ ನಾಮ ಮಹಿಮೆ ಆಗುವಾಗ ನಿಮ್ಮ ಜೀವನವನ್ನು ನೋಡಿ ಅನೇಕರು ದೇವರನ್ನ ಅಂಗೀಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಯ್ಯೋ ಇಲ್ಲ, ನಾನು ಬಂದ್ಬಿಟ್ಟು ನನಗೆ ಓದೋದೇ ಬರೋದಿಲ್ಲ, ಪೇತ್ರ ಏನು ಓದಿದಾನ, ಅವ್ರೇನ್ ಓದಿದ್ರಾ, ಬೈಬಲ್ ಏನ್ ಓದಿದ್ರಾ ಅಂತ ನಾವೇನ್ ಮಾಡ್ತೀವಿ, ಅನೇಕ ರೀತಿಯಲ್ಲಿ ಈ ರೀತಿಯಾದಂತಹ ವಿಮರ್ಶೆಯ ಮಾತುಗಳನ್ನ ಮಾತಾಡ್ತಾರೆ. ಹಂಗಲ್ಲ, ಈಗ ಕಾಲಗಳು ಬದಲಾವಣೆ ಆಗ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ನಮ್ಮ ವಿದ್ಯೆಗಳನ್ನ ನಾವು ರೂಪಿಸ್ಕೋಬೇಕು. ಸೊ ರೂಪಿಸ್ಕೊಳ್ಳುವಾಗ ಅದಕ್ಕೆ ತಕ್ಕ ಹಾಗೆ ನಾವು ಓಡ್ಬೇಕಾಗ್ತದೆ. ಸೊ ಆದ್ರಿಂದ ಪ್ರೀತಿಯುಳ್ಳ ದೇವ್ ಜನರೇ, ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ. ದಾನಿಯೇಲ 1ನೇ ಅಧ್ಯಾಯ 17ನೇ ವಚನದಲ್ಲಿ ಅಲ್ಲಿ ದೇವ್ರ ವಾಕ್ಯದ ಪ್ರಕಾರವಾಗಿ 4 ಮಂದಿ ಯುವಕರಿಗೆ ಏನಾಗಿದ್ರೆ ಅಂದ್ರೆ, ದೇವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಸಮರ್ಥ ವಿದ್ಯೆಗಳನ್ನ ದೇವ್ರು ಬಂದ್ಬಿಟ್ಟು ಅಲ್ಲಿ ಕೊಡ್ಲಿಕ್ಕೆ ಎಲ್ಲಾ ಏರ್ಪಾಡುಗಳನ್ನ ಮಾಡಿ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ಆ ಒಂದು 4 ಯುವಕರಿಗೆ ನೀವು ಆ ಒಂದು ದಾನಿಯೇಲ 1ನೇ ಅಧ್ಯಾಯ 17ನೇ ವಚನದಲ್ಲಿ ಓದುವಾಗ, ಹೀಗಿರಲು ದೇವ್ರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನ ದಯಪಾಲಿಸಿದನು. ಅಂದ್ರೆ ಏನು, ದೇವರು ದಯಪಾಲಿಸಲಿಕ್ಕೆ ಸಿದ್ಧನಾಗಿದ್ದಾನೆ, ನಾವು ಪ್ರಯತ್ನ ಮಾಡ್ಬೇಕು. ಇದು ನಮ್ಮ ಒಂದು ಕರ್ತವ್ಯ. 4ನೇದಾಗಿ ನೋಡುವಾಗ, ಕಷ್ಟಗಳ ಮೂಲಕವೂ ಪರಿಶ್ರಮಗಳ ಮೂಲಕವೂ ಏನ್ ಮಾಡ್ಬೇಕು, ನಮ್ಗೆ ಕೊಡುವಂತಹ ಕಾರ್ಯಗಳನ್ನ ನಾವು ಮಾಡ್ಬೇಕು. ಸೊ ಇಲ್ಲಿ ನೋಡುವಾಗ, ಇಲ್ಲಿ 2 ಕೊರಿಂಥ 4ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತಾ ಇದೆ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದಿಸೆಗೆಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಎಂತ ಒಂದು ಒಳ್ಳೆ ಮಾತಲ್ವಾ. ಪೌಲನು ಹೇಳಿದ ಹಾಗೆ ಅಲೆಕ್ಸಾಂಡರ್ ಡಫ್ ಅವರು ಕೂಡ ಅನೇಕ ಸಂಕಟಗಳ ಮಧ್ಯದಲ್ಲಿ ಕೂಡ ಅವ್ರೇನ್ ಮಾಡ್ಲಿಲ್ಲ, ತಮ್ಮ ಪ್ರಯತ್ನಗಳನ್ನ ಬಿಡ್ಲಿಲ್ಲ. ಗಲಾತ್ಯ 6ನೇ ಅಧ್ಯಾಯ 9ನೇ ವಚನ ಹೇಳ್ತಾ ಇದೆ, ಒಳ್ಳೇದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದ್ರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಒಳ್ಳೆಯ ಬೆಳೆಯನ್ನ ಏನ್ ಮಾಡ್ತೀವ ನಾವು ಕೊಯ್ಲಿಕ್ಕೆ ನಾವು ಸಿದ್ಧರಾಗ್ತೀವಿ. ಹಾಗಾಗಿ ಮನಗುಂದದೆ ನಾವು ಸೇವೆಗಳನ್ನ ಮಾಡೋಣ, ಯೇಸು ಸ್ವಾಮಿಗೋಸ್ಕರ ಶಾಶ್ವತವಾದ ಜೀವಿತವನ್ನ ಜೀವಿಸೋಣ. ಕಡೆಯದಾಗಿ ನೋಡುವಾಗ, ಭವಿಷ್ಯವನ್ನ ರೂಪಿಸುವ ನಾಯಕರನ್ನ ಬೆಳೆಸುವುದು. ಯಾವ ರೀತಿಯಲ್ಲಿ ಅಲೆಕ್ಸಾಂಡರ್ ಡಫ್ ಬಂದ್ಬಿಟ್ಟು ಇಬ್ಬರು ವ್ಯಕ್ತಿಗಳನ್ನ, ಲಾಲ್ ಬಿಹಾರಿ ಡೇ ಮತ್ತು ಕೃಷ್ಣ ಮೋಹನ್ ಬ್ಯಾನರ್ಜಿ ಎಂಬುದಾಗಿ ಹೇಳಲ್ಪಡುವಂತಹ ಇಬ್ಬರು ವ್ಯಕ್ತಿಗಳನ್ನ ರೂಪಿಸ್ಲಿಕ್ಕೆ ಸಿದ್ಧರಾದ್ರು, ಹಂಗೆ ನಾವುಗಳು ಕೂಡ ಏನ್ ಮಾಡ್ಬೇಕು, ನಮ್ ಕೆಳಗೆ ಇರುವಂತಹ ಅಥವಾ ನೆಕ್ಸ್ಟ್ ಜನರೇಷನ್ಗೆ ತರಬೇತಿಗಳನ್ನ ಕೊಟ್ಟು, ಅಥವಾ ನಮ್ ಕೆಳಗೆ ಇರುವಂತಹ ಸೇವಕರು ಅಥವಾ ಕೆಲಸದವರು ಅಥವಾ ಬೇರೆ ಜನರನ್ನು ಕೂಡ ಏನ್ ಮಾಡ್ಬೇಕು, ನಾವು ದೇವರಿಗೋಸ್ಕರ ಒಪ್ಪಿಸಿ ಅಥವಾ ಅವ್ರನ್ನ ನಾವು ನಡೆಸುವಂತದ್ದು, ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ನಾಯಕತ್ವ ಒಂದು ರೂಪರೇಖೆಯನ್ನು ತರುವಂತದ್ದು ನಮ್ಮ ಜವಾಬ್ದಾರಿ. ಅಲೆಕ್ಸಾಂಡರ್ ಡಫ್ ಅವರು ಇದನ್ನೇ ಮಾಡು, ಭವಿಷ್ಯವನ್ನ ರೂಪಿಸಿ ನಾಯಕವನ್ನ ಅವ್ರು ಏನ್ ಮಾಡಿದ್ರು, ಬೆಳೆಸಿದ್ರು. 2 ತಿಮೋಥಿ 2ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದೆ, ಉಪದೇಶವನ್ನ ಇತರರಿಗೂ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ನೋಡಿ, ನೆಕ್ಸ್ಟ್ ಅದು ಅಲ್ಲಿಗೆ ನಿಂತ್ಕೋಬಾರದು. ನೀ ತರುವಾಯ ಇನ್ನೊಬ್ರಿಗೆ ಅದನ್ನೇನ್ ಮಾಡು, ಆ ಒಂದು ಜವಾಬ್ದಾರಿಗಳನ್ನ ಕೊಡ್ಲಿಕ್ಕೆ ಆಗುವಂತ ಸಿದ್ಧ ಮಾಡು. 427ನೇ ವಚನದಲ್ಲಿ ಹೇಳ್ತಾ ಇದೆ, ಕಬ್ಬಿಣವನ್ನು ಹೇಗೋ ಮಿತ್ರನ ಬುದ್ಧಿಯನ್ನು ಹಾಗೆ ಹರಿತ ಮಾಡ್ತಾನೆ. ಅಂತ ಆ ಒಂದು ಕಬ್ಬಿಣ ಯಾವ ರೀತಿಯಲ್ಲಿ ಕಬ್ಬಿಣವನ್ನ ನುರಿತ ಮಾಡುತ್ತೋ ಹಂಗೆ ಇರ್ಬೇಕಾಗುತ್ತೆ. ಯಾಕಂದ್ರೆ ಆ ಒಂದು ನುರಿತ ಹೋಗ್ಬಿಟ್ರೆ ಮತ್ತೆ ಅದನ್ನ ನುರಿತ ಕಬ್ಬಿಣದಿಂದ ಮಾಡ್ಲಿಕ್ಕೆ ಆಗುವಂತೆ ಪ್ರಯತ್ನ ಮಾಡ್ಬೇಕು. ಹಾಗಾಗಿ ನಮ್ಗೆ ಕೊಡಲ್ಪಟ್ಟಂತಹ ಕೆಲವು ಸೇವೆಗಳನ್ನ ಅಲೆಕ್ಸಾಂಡರ್ ಡಫ್ ಹಾಗೆ ಮಾಡಿ ಮುಗಿಸೋದು ಮಾತ್ರ ಅಲ್ಲದೆ ಇತರರನ್ನು ಕೂಡ ನೆಕ್ಸ್ಟ್ ನಾಯಕತ್ವವನ್ನ ನಾವು ಬೆಳೆಸುವುದು ನಮ್ಮ ಜವಾಬ್ದಾರಿ. ಹಾಗಾಗಿ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಿಕೊಳ್ಳಿ ಅಂತೇಳಿ ನಾವು ತಲೆಗಳು ತಗ್ಗಿಸಿ ಪ್ರಾರ್ಥನೆ ಮಾಡೋಣ. ವಿಶೇಷವಾದ ರೀತಿಯಲ್ಲಿ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಏನಂದ್ರೆ ಪ್ರತಿ ತಿಂಗಳು ಮೊದಲನೇ ಶನಿವಾರ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆಯವರೆಗೆ ಎಮ್ಮನ್ ಕಾಲನಿಯಲ್ಲಿ ಒಂದು ಆರ್ಥಿಕತೆ ಅಂದ್ರೆ ಹಣಕಾಸಿನ ಬಗ್ಗೆ ಒಂದು ಪ್ರಾರ್ಥನಾ ಕೂಡ ಇರ್ತದೆ. ಇದನ್ನ ಬಂದ್ಬಿಟ್ಟು ನಮ್ಮ ಉಳ್ರಿಯನ್ನ ನಡೆಸ್ತಾರೆ. ಬೆಂಗಳೂರು ಚರ್ಚಿಗೆ ಮಾತ್ರ ಇದು ಅನ್ವಯ, ದಯಮಾಡಿ ಬೇರೆ ಚರ್ಚ್ಗಳ ಇಲ್ಲ, ಬೆಂಗಳೂರು ಲೋಕಲ್ ಅಲ್ಲಿ ಇರುವಂತಹ ಕಲ್ವಾರಿ ಚಾಪಲ್ ಸಭೆಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ. ಹಾಗಾಗಿ ನಿಮ್ಮ ಬೆಂಗಳೂರು ಪಾಸ್ಟರ್ ಅವ್ರಿಗೆ ಬಂದ್ಬಿಟ್ಟು ಇದನ್ನ ದಯಮಾಡಿ ಕೇಳಿಸ್ಕೊಳ್ರಿ. ನಿಮ್ ಚರ್ಚಲ್ಲಿ ಇರುವಂತಹ ಯವನಸ್ಥರು ಅಥವಾ ಫ್ಯಾಮಿಲಿ ಅಥವಾ ಬಂದ್ಬಿಟ್ಟು ಕೆಲಸಕ್ಕೆ ಹೋಗುವಂತವ್ರು, ಕೆಲಸ ಹುಡುಕ್ತಿರುವಂತವ್ರು, ಇವರೆಲ್ಲ ಬಂದ್ಬಿಟ್ಟು ಏನ್ ಮಾಡುದು, ಆ ಸೆಮಿನಾರ್ನ ಅಟೆಂಡ್ ಮಾಡ್ಬೋದು.
ಪ್ರತಿ ತಿಂಗಳು ಮೊದಲನೇ ಶನಿವಾರ ಅಂದ್ರೆ ಈ ಬರುವ ಜುಲೈ ತಿಂಗಳು 5ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೆ MN ಕಾಲನಿ ಚರ್ಚಲ್ಲಿ ಆ ಒಂದು ಸೆಮಿನಾರ್ ನಡೀತದೆ. ಉಳ್ರಿ ಚೆನ್ನಾಗ್ ಬಂದ್ಬಿಟ್ಟು ಈ ಕ್ಲಾಸ್ ತಗೋಸ್ತಾರೆ. ಸೊ ಹಾಗಾಗಿ ಈ ಬೆಂಗಳೂರು ಸಭೆಯವರು ಈ ಒಂದು ಲಾಭವನ್ನ ಪಡ್ಕೊಳ್ರಿ. ನಾವು ಪ್ರಾರ್ಥನೆ ಮಾಡೋಣ. ತಲೆಗೆ ತಗ್ಗಿಸಿ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರಗಳು. ದಿವಸದಲ್ಲಿ ದೇವರೇ ಕರ್ತನೆ ನಮ್ಮನ್ನ ಜೀವ ಶ್ರೇಣಿಕೆಯಲ್ಲಿ ನಡೆಸಕ್ಕಾಗಿ ಸ್ತೋತ್ರ. ಎಜ್ರ 3ನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ ದೇವರೇ ಸ್ವಾಮಿ, ದೇವರೇ ತಮ್ಮ ಒಂದು ದೇವರೇ ಯಜ್ಞ ವೇದಿಗಳನ್ನ ಅವ್ರು ಸರಿಪಡಿಸಿಕೊಂಡು ನಿನ್ನೊಂದಿಗೆ ಇರುವಂತಹ ಅನ್ಯೋನ್ಯತೆಯನ್ನ ಅವರು ದೇವರೇ ಸ್ವಾಮಿ ಮತ್ತಷ್ಟು ಕರ್ತನೆ ಸ್ವಾಮಿ ಕರ್ತನೆ ತುಂಬಾ ಗಟ್ಟಿಮುಟ್ಟಾಗಿ ಮಾಡಿಕೊಂಡ್ರು. ಹಾಗಾಗಿ ಅದೇ ರೀತಿಯಲ್ಲಿ ನಾವು ಕೂಡ ಕರ್ತನೆ ಸ್ವಾಮಿ ನಿನ್ನೊಂದಿಗಿರುವಂತಹ ಒಂದು ದೇವರೇ ಸಂಪರ್ಕವನ್ನ ದೇವರೇ ಅನ್ಯೋನ್ಯತೆಯನ್ನ ನಾವು ದೇವರೇ ಮತ್ತಷ್ಟು ಬಲಿಷ್ಠ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಹಾಯ ಮಾಡು. ಅಲೆಕ್ಸಾಂಡರ್ ಡಫ್ ಹಾಗೆ ದೇವರೇ ಸ್ವಾಮಿ, ನಮ್ಮ ಜೀವಿತದಲ್ಲಿ ಅನೇಕ ಬಿರುಕುಗಳು ಬಂದಾಗ್ಯೂ ಕೂಡ ನಾವು ಸ್ಥಿರ ಚಿತ್ತದಿಂದ ನಮ್ಗೆ ಕೊಡಲ್ಪಟ್ಟಂತಹ ಓಟದಲ್ಲಿ ಓಡ್ಲಿಕ್ಕೆ ಸಹಾಯ ನಡೆಸು. ನೀನೇ ಮಹಿಮೆ ಒಂದು ಈ ಝೂಮಲ್ಲಿ ಕರ್ತನೆ ಸ್ವಾಮಿ, ನಿನ್ನ ವಾಕ್ಯವನ್ನ ಕೇಳ್ತಿರುವ ಪ್ರತಿಯೊಬ್ಬ ಕರ್ತನೆ ವ್ಯಕ್ತಿಗಳನ್ನ ನೀನು ಆಶೀರ್ವಾದ ಮಾಡ್ರಿ. ಅವರ ಅಗತ್ಯಗಳನ್ನ ನೀನು ದೇವರೇ ಪೂರೈಸ್ರಿ, ಕೊರತೆಗಳನ್ನ ಯೇಸು ನಾಮದಲ್ಲಿ ಕರ್ತನೆ ನೀಗಿಸ್ರಿ. ನೀನು ಮಹಿಮೆ ಒಂದು ಸ್ವಾಮಿ ದೇವರೇ ಕರ್ತನೆ ಸ್ವಾಮಿ, ಕರ್ತನೆ ಇದನ್ನ ಕರ್ತನೆ ಬರೀ ಕೇಳಿ ಬಿಡದ ಹಾಗೆ ಅನೇಕರಿಗೆ ಸಾಕ್ಷಿತವಾಗಿರ್ಲಿಕ್ಕೆ ಆಗುತ್ತೆ ಸಹಾಯ ಮಾಡ್ಬೇಕಂದಾಗ ನಿಮ್ಮ ಹಸ್ತಲ್ಲಿ ಒಪ್ಪಿಸ್ತಾ ಇದ್ದೇವೆ. ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯ ಸೇವೆಗಳನ್ನ ನಿಮ್ಮ ಹಸ್ತಲ್ಲಿ ಒಪ್ಪಿಸ್ತಾ ಇದ್ದೇನೆ. ಭಾರತ ದೇಶದಲ್ಲಿ ಹಲವೆಡೆ ಸೇವೆಗಳನ್ನ ಕೊಟ್ಟಿದ್ದೆ ಸ್ತೋತ್ರ. ಆ ದೇವರ ಸೇವೆಗಳು ಚೆನ್ನಾಗಿ ನಡ್ಲಿಕ್ಕೆ ಆಗುವಂತ ಕೃಪೆ ಕೊಟ್ಟು ನಡೆಸು ದೇವರೇ. ನಮ್ಮ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್, ಅವ್ರ ಕುಟುಂಬ, ಸೇವಾ ವೃಂದದವರನ್ನ ದೇವರೇ ಆರ್ಥಿಕ ಸಹಾಯವನ್ನ ಮಾಡ್ತಿರೋ ಪ್ರತಿಯೊಬ್ಬ ಸ್ಪಾನ್ಸರ್ ಡೋನರ್ನ ನಿನ್ನ ಆಶೀರ್ವದಿಸಿ ಬಲಪಡಿಸು. ನೀನೇ ಕರ್ತನೆ ಮತ್ತೊಂದು ಆವೃತ್ತಿ ನಮ್ಮನ್ನ ತಗ್ಗಿಸಿಕೊಳ್ಳುತ್ತಾ ದೇವರೇ ಕರ್ತನೆ ನಮ್ಮ ರಾಜ್ಯಕ್ಕಾಗಿ, ನಮ್ಮ ಕರ್ತನೆ ಸ್ವಾಮಿ ಪಟ್ಟಣಗಳಿಗಾಗಿ, ದೇಶಕ್ಕಾಗಿ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ. ಎಲ್ಲೆಡೆಯೂ ದೇವರೇ ಯುದ್ಧ ಕಾದಾಟಗಳು ಕರ್ತನೆ ನಾವು ಕೇಳ್ತಾ ಇದ್ದೇವೆ. ಅದಕ್ಕೆ ಕರ್ತನೆ ಸ್ವಾಮಿ ಒಂದು ಕರ್ತನೆ ವಿರಾಮವನ್ನು ಏರ್ಪಡಿಸೋದು ಒಂದು ಕರ್ತನೆ ಸಂಪೂರ್ಣವಾಗಿ ಅದಕ್ಕೆ ದೇವರೇ ಸ್ವಾಮಿ ಅಂತ್ಯವನ್ನ ನೀವು ನಿರ್ಮಿಸಬೇಕೆಂದ ಪ್ರಾರ್ಥಿಸುವ ಮಹಿಮೆ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ದೇವರೇ ಕರ್ತನೆ ಮತ್ತೊಂದು ಆವೃತ್ತಿ ನಮ್ಮನ್ನು ನಾವು ತಗ್ಗಿಸಿಕೊಡುತ್ತಾ ದೇವರೇ ನಿಮ್ಮ ನಾಮವನ್ನು ಹೆಚ್ಚಿಸಿಕೊಡುತ್ತಾ ಎಲ್ಲಾ ರೀತಿಯಂತ ಸ್ತುತಿಗನ ಮಾನವರಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡ್ತೇನೆ ನಮ್ಮ ಜೀವಳ ತಂದೆ ಆದ ದೇವರೇ. ಆಮೆನ್.